YMCA ಸಂಸ್ಥೆಗಳು ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಿದೆ. ಇಂದು 80ನೇ ಸ್ವಾತಂತ್ರ್ಯ ದಿನ ಹಿನ್ನೆಲೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ YMCA ಅಕಾಡೆಮಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಭಾರತಿ ಎಲ್ ಅವರು ಭಾಗವಹಿಸಿದ್ರು. YMCA ಅಕಾಡೆಮಿಯಲ್ಲಿ ಧ್ವಜಾರೋಹಣವನ್ನು ಕೂಡ ನೆರವೇರಿಸಿದ್ರು. ಜೊತೆಗೆ YMCA ಜನರಲ್ ಸೆಕ್ರೆಟರಿ ರತ್ನಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಧ್ವಜಾರೋಹಣ ಬಳಿಕ ಸಂಪೂರ್ಣ ನ್ಯೂಸ್ ಜೊತೆ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನೊಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ಬೋದು, ಬಟ್ ಇದೇ ನನ್ನ ಮೊದಲನೇ ಒಂದು ಎಕ್ಸ್ಪೀರಿಯನ್ಸ್ YMCA ಈ ಒಂದು ಆವರಣದಲ್ಲಿ ಕಾಲಿಟ್ಟಿರೋದು. ಆ್ಯಂಡ್ ಅದು ಸ್ಪೆಷಲ್ ಏನಂದರೆ ಇವತ್ತು ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ, ನಾಟ್ ಆಸ್ ಎ ಅಥ್ಲೇಟ್ ಆರ್ ಎನಿಥಿಂಗ್. ಇವತ್ತು ಎಂಥ ಪ್ರೌಡ್ ಮೂಮೆಂಟ್ ಅಂದರೆ ನಾವು ಭಾರತನ ಪ್ರತಿನಿಧಿಸಿರ್ಬೋದು, ಆದರೆ 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆನ ಇವು ಮಕ್ಕಳು ಜೊತೆಗೆ BPEd MPEd ಏನು ಓದ್ತಾ ಇದ್ದಾರೆ ಇಲ್ಲಿ ಅವ್ರ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ YMCA ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಇಲ್ಲಿ ಏನು ಕಲಿತಾರೆ ಅವರು ಮುಂದಿನ ಟೀಚರ್ಸ್ ಆಗ್ತಾರೆ, ಫಿಸಿಕಲ್ ಎಜುಕೇಟರ್ಸ್ ಆಗ್ತಾರೆ. ಅವರು ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಂಥ ಒಂದು ಸಂದರ್ಭನೂ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ವಂಡರ್ಫುಲ್ ಒಕೇಶನ್ ಅವರಿಗೆ ಕಲಿಯೋದಕ್ಕೆ. 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಭಾರತ ದೇಶದ್ದು. ನಮಗೆಲ್ಲ ತುಂಬ ಸಂತೋಷ. ನಾವು ಇವತ್ತಿನ ದಿನ ನಾವು ಸ್ವಾತಂತ್ರ್ಯದಲ್ಲಿದ್ದೇವೆ. ಆ ಸ್ವತಂತ್ರದಲ್ಲಿರೋದೇ ಒಂದು ಖುಷಿ ಇದೆ. ಆದರೆ ಈ ಸ್ವಾತಂತ್ರ್ಯ ತಂದುಕೊಡೋಕ್ಕಾಗಿ ಎಷ್ಟು ಜನ ಅದಕ್ಕಾಗಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತಮ್ಮ ಜೀವನ್ನೇ ತೆತ್ತಿದ್ದಾರೆ. ಈ ಸಮಯದಲ್ಲಿ ನಾವು ಅವ್ರನ್ನೂ ನೆನೆಸ್ಕೊಳ್ಳೋ ಒಂದು ಅವಶ್ಯಕತೆ ಇದೆ. ಯಾಕಂದರೆ ನಾವು My name is Kiran Medkar. I am international wheelchair racer. I am very happy to join 18th Independence Day in YMCA Bangalore. It's a great experience here. Happy